ಹಾಯ್ ಎಲ್ರಿಗೂ. ABC ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನು ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗಿನ ಜನ್ರೇಷನಲ್ಲೆಲ್ಲನೂ ಅಂದರೆ ದಿನಾಲು ಈ ಪ್ರೋಟೀನ್ಸ್ನ ನಾವು ಇಂಟೇಕ್ ಮಾಡಲ್ಲ. ಅಂದರೆ ನಾವು ದಿನ ಇರೋ ಲೈಫ್ ಸ್ಟೈಲಲ್ಲಿ ಅದನ್ನು ಇಗ್ನೋರ್ ಮಾಡ್ತಾ ಇರ್ತೀವಿ. ಇದು ಡೈರೆಕ್ಟಾಗಿ ಹೊಟ್ಟೆಲಿ ಹೋಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಇವಾಗ ಒಳ್ಳೆ ಎಫೆಕ್ಟ್ ಇದೆ. ಸೊ ಯಾವ ಥರ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನಿಲ್ಲಿ ಜ್ಯೂಸ್ ಮಾಡಿದ್ದೀನಿ ಮತ್ತು ಮಿಲ್ಕ್ ಶೇಕ್ ಮಾಡಿದ್ದೀನಿ. ನಮ್ಗೆ ಬೇಕಾದರೆ ಮಾಲ್ಟಲ್ಲಿ ಮಾಡ್ಕೋಬೋದು, ಆ್ಯಡ್ ಮಾಡಿ ಅಷ್ಟೇ 1 ಸ್ಪೂನ್ ಆಫ್ ಪೌಡರು. ಮತ್ತು ಏನಾದರೂ ಸ್ವೀಟೆಲ್ಲ ಹಾಕ್ಕೋಬೋದು. ಇನ್ನು ಏನೇನು ಬೇಕೋ ನಮಗೆ ಆ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ಅನಿಸೋ ಇದರಲ್ಲೆಲ್ಲ ಹಾಕ್ಕೊಳ್ಳಿ. ಇವಾಗ ಒಂದು ಗ್ಲಾಸಲ್ಲಿ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟ್ ಆ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನೋಡಿ, ಯಾವಾಗ ಬೇಕು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಾನು ಯಾಕೆ ಪ್ಯಾಕೆಟ್ ಮಾಡಿದ್ದೀನಿ ಅಂದರೆ ಅದು ಏರ್ ಟೈಟಾಗಿರುತ್ತೆ. ಸೊ ಮಾಯಿಶ್ಚರ್ ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1 ಪ್ಯಾಕೆಟ್ನ ಕಟ್ ಮಾಡಿ ಹಾಕಿದೆ. ಮತ್ತು ವಾಟರ್, 1 ಗ್ಲಾಸ್ ಆಫ್ ವಾಟರ್ ಜಸ್ಟ್ ಮಿಕ್ಸ್ ಮಾಡಿ ನಾನು ಕುಡಿದ್ಬಿಟ್ಟು ನೋಡಿದೆ. ತುಂಬಾ ಟೇಸ್ಟಿಯಾಗಿದೆ. ಎಷ್ಟು ಥಿಕ್ಕಾಗಿ ಬಂದಿದೆ ನೋಡಿ ಇದು. ಆಮೇಲೆ ಸ್ವಲ್ಪ ನಮಗೆ ಬೇಕಾದರೆ ಹನಿ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಸ್ವೀಟ್ನೆಸ್ ಬೇಕು ಅಂದರೆ ಸೊ ಆ್ಯಡ್ ಮಾಡ್ಕೋಬೇಕು. ನಾನು ಹನಿ ಹಾಕಿನೂ ಅಂದರೆ 2 ಟೇಸ್ಟ್ ಮಾಡಿ ನೋಡಿದೆ. ಸೊ ಹನಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸುತ್ತೆ. ಇಲ್ಲ ಅಂದು ಹಾಗೆ ಕುಡಿಬೋದು. ಬಟ್ ತುಂಬಾ ಒಳ್ಳೆಯದು. ವಿಟಮಿನ್ಸು, ಪ್ರೋಟೀನ್ಸು ಎಲ್ಲನೂ ನಾವು ಈ ಥರ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಬಟ್ ABC ಇಸ್ ಪರ್ಫೆಕ್ಟ್. ಕಲರ್ ನೋಡಿದ್ರೇ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮಿಲ್ಕ್ ಶೇಕ್ ಮಾಡೋದನ್ನ ಹೇಳ್ಕೊಡ್ತೀನಿ ನೋಡಿ. 1 ಸ್ಪೂನ್ ಹನಿ ಮತ್ತು ಸೇಮ್ 1 ಪ್ಯಾಕೆಟ್ ಆಫ್ ಪೌಡರ್ ಮತ್ತು 1 ಗ್ಲಾಸ್ ಆಫ್ ಹಾಲು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಚೆನ್ನಾಗಿ ಬ್ಲೆಂಡ್ ಮಾಡಿ. ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಮಿಲ್ಕ್ ಶೇಕ್. ಅಪ್ಪಪ್ಪ, ಈ ನಂದಿನಿ ಮಿಲ್ಕ್ ಇರುತ್ತೆ ನೋಡಿ, ಸ್ಟ್ರಾಬೆರಿ ಫ್ಲೇವರು, ಪಿಸ್ತಾ ಫ್ಲೇವರು, ಆ ಥರ ಎಲ್ಲ. ಅದು ನಿಮಗೆ ಫ್ಲೇವರ್ ಗೊತ್ತಾಗುತ್ತೆ ಅಂದರೆ ಆ್ಯಡ್ ಮಾಡಿದ್ದಾರೆ ಇಲ್ಲೇನೋ ಆರ್ಟಿಫಿಷಿಯಲ್ ಫ್ಲೇವರ್ ಅಂತ. ಬಟ್ ಈ ಮಿಲ್ಕ್ ಶೇಕಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ತುಂಬಾ, ನನಗಂತೂ ಖಂಡಿತ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಅನಿಸುತ್ತೆ. ನೋಡಿ, ಟ್ರೈ ಮಾಡಿ. ABC ಜಸ್ಟ್ ನಾನೇನು ಮಾಡಿದೆ, ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ನ ಚೆನ್ನಾಗಿ ಗ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ದೆ. ಅದಕ್ಕೆ 1 ವಾರ ಬೇಕಾಯಿತು. ಆಮೇಲೆ ಮಿಕ್ಸಿಗೆ ಹಾಕಿದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.